ರಾಜಕೀಯ ಅಂದಮೇಲೆ ಅಲ್ಲಿ ನಾನಾ ರೀತಿಯ ಬೆಳವಣಿಗೆಗಳು ನಡೀತಲೇ ಇರುತ್ತವೆ. ರಾಜಕೀಯದಲ್ಲಿ ಪ್ರಬಲ ನಾಯಕನಿದ್ರೆ ಆತನ ಕುಟುಂಬಸ್ಥರು ಸಹಜವಾಗಿ ರಾಜಕೀಯಕ್ಕೆ ಬರ್ತಾರೆ. ಆ ಕ್ಷೇತ್ರದಲ್ಲಿ ಆ ನಾಯಕನ ಕುಟುಂಬಸ್ಥರು ಸಂಪೂರ್ಣ ಹಿಡಿತ ಸಾಧಿಸ್ತಾರೆ. ಆಮೇಲೆ ತಮ್ಮ ಕುಟುಂಬದ ಹಿರಿಯ ನಾಯಕನ ಹೆಸರು ಹಾಗೂ ವರ್ಚಸ್ಸಿನ ಮೇಲೆ ಸರ್ಕಾರದ ಇಲಾಖೆಗಳಲ್ಲೂ ಕೂಡ ಹಸ್ತಕ್ಷೇಪ ಮಾಡೋದಕ್ಕೆ ಶುರು ಮಾಡ್ತಾರೆ. MLA ಹಾಗೂ ಮಂತ್ರಿಗಳ ಕುಟುಂಬದವರು ರಾಜಕೀಯದಲ್ಲಿರುವವರೇ ದೊಡ್ಡ ಪ್ರಭಾವವನ್ನು ಹೊಂದಿರ್ತಾರೆ. ಅಂಥದ್ರಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿಯ ಕುಟುಂಬಸ್ಥರು ಇನ್ಯಾವ ಮಟ್ಟಿನ ಪ್ರಭಾವ ಹೊಂದಿರಬಹುದು ಅನ್ನೋದನ್ನ ಊಹಿಸಿಕೊಳ್ಳಿ. ಈಗಲೂ ಕೂಡ ರಾಜ್ಯದ ಮುಖ್ಯಮಂತ್ರಿಯ ಪುತ್ರನ ಮೇಲೆ ಆರೋಪವೊಂದು ಕೇಳಿಬಂದಿದೆ. ಈ ರೀತಿಯ ಆರೋಪ ಕೇಳಿ ಬಂದಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮೇಲೆ. ಯತೀಂದ್ರ ಸಿದ್ದರಾಮಯ್ಯ ಪ್ರಸ್ತುತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಪುತ್ರ, ವರುಣಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಪ್ರಸ್ತುತ MLC. ಈಗ ಇದೇ ಯತೀಂದ್ರ ಸಿದ್ದರಾಮಯ್ಯ ಮೇಲೆ ಆರೋಪವೊಂದು ಕೇಳಿಬಂದಿದೆ. ಪ್ರಭಾವಿ ಸಚಿವರೊಬ್ಬರ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪ ಮಾಡ್ತಾ ಇದ್ರು. ಇದು ಯಾವ ಮಟ್ಟಕ್ಕೆ ಹೋಗಿತ್ತು ಅಂದ್ರೆ ಆ ಪ್ರಭಾವಿ ಸಚಿವ ಇದರಿಂದ ಬೇಸತ್ತು ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗಿದ್ರಂತೆ. ಇದಕ್ಕೆ CM ಪುತ್ರನ ನಡವಳಿಕೆಯೇ ಕಾರಣ ಅನ್ನೋ ಸುದ್ದಿ ಹಬ್ಬಿತ್ತು. ಅಷ್ಟಕ್ಕೂ ರಾಜೀನಾಮೆ ಕೊಡೋಕೆ ಮುಂದಾಗಿದ್ದ ಕರ್ನಾಟಕದ ಪ್ರಭಾವಿ ಸಚಿವ ಯಾರು ಅಂದ್ರೆ ಇಂಧನ ಸಚಿವ ಹಾಗೂ CM ಸಿದ್ದರಾಮಯ್ಯ ಆಪ್ತ KJ ಜಾರ್ಜ್. ರಾಜ್ಯದ ಹಿರಿಯ ರಾಜಕಾರಣಿ ಹಾಗೂ ಸದ್ಯ ಕರ್ನಾಟಕದ ಇಂಧನ ಸಚಿವ. ಅನೇಕ ದಶಕಗಳಿಂದ ರಾಜಕಾರಣದಲ್ಲಿರೋ ಜಾರ್ಜ್ ಕರ್ನಾಟಕ ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲೊಬ್ರು. ಜೊತೆಗೆ CM ಸಿದ್ದರಾಮಯ್ಯರ ಪರಮಾಪ್ತ ಈ ಜಾರ್ಜ್. ಎಂತಹ ಸವಾಲಿನ ಸಮಯದಲ್ಲೂ ಕೂಡ ಸಿದ್ದರಾಮಯ್ಯ ಜೊತೆಗೆ ಗಟ್ಟಿಯಾಗಿ ನಿಂತವರು ಈ ಜಾರ್ಜ್. ಯಾವುದೇ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಪರ ಜಾರ್ಜ್ ಬ್ಯಾಟ್ ಬೀಸಿದ್ದಾರೆ. ಆದ್ರೀಗ ಈ ಜಾರ್ಜ್ಗೆ CM ಸಿದ್ದರಾಮಯ್ಯ ಪುತ್ರನೇ ಅಡ್ಡಿಯಾಗ್ತಿದ್ದಾನೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಒಂದು ರಾಜ್ಯದ CM ಅನ್ನೋದು ರಾಜಕೀಯವಾಗಿ ಪರಮೋಚ್ಚ ಸ್ಥಾನ. ಮುಖ್ಯಮಂತ್ರಿ ಕುರ್ಚಿ ಅಂದ್ರೆ ಅದೊಂಥರ ಪವರ್ ಹೌಸ್. ಇಡೀ ರಾಜ್ಯದ ಅಧಿಕಾರದ ಚುಕ್ಕಾಣಿ ಮುಖ್ಯಮಂತ್ರಿಯ ಬಳಿ ಇರುತ್ತೆ. ಕೇವಲ MLA ಮಂತ್ರಿಗಳಾದವರ ಕುಟುಂಬಸ್ಥರೇ ಅಧಿಕಾರ ಚಲಾಯಿಸೋ ಈ ಸಮಯದಲ್ಲಿ CM ಕುಟುಂಬಸ್ಥರು ಅಂದ್ರೆ ಕೇಳ್ಬೇಕಾ? CM ಕುಟುಂಬಸ್ಥರಿಗೆ ರಾಜಕೀಯ ಪ್ರಭಾವ ಅತಿ ಹೆಚ್ಚಾಗಿರುತ್ತೆ. ಇದೇ ಅವಕಾಶವನ್ನ ದುರುಪಯೋಗ ಪಡಿಸಿಕೊಂಡು ಹಿಂದೆ ಮುಖ್ಯಮಂತ್ರಿಗಳಾದವರ ಪುತ್ರರು ಸೂಪರ್ CM ರೀತಿ ವರ್ತಿಸಿದ ಅನೇಕ ಉದಾಹರಣೆಗಳು ನಮ್ಮ ಮುಂದಿವೆ. ಅದರಿಂದ ಅನೇಕ ರಾಜಕೀಯ ಅವಾಂತರಗಳು ಸೃಷ್ಟಿಯಾಗಿದ್ದನ್ನ ನಾವು ನೋಡಿದ್ದೇವೆ. ಈಗ CM ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮೇಲೆ ಕೂಡ ಅಂತಹುದೇ ಒಂದು ಆರೋಪ ಕೇಳಿ ಬಂದಿದೆ. CM ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮೇಲೆ ಈಗ ಆರೋಪವೊಂದು ಕೇಳಿ ಬಂದಿದೆ. ಅದೇನಂದ್ರೆ MLC ಯತೀಂದ್ರ ಇಂಧನ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ರಂತೆ. ಇಂಧನ ಇಲಾಖೆಯಲ್ಲಿ ಅಧಿಕಾರಿಗಳ ವರ್ಗಾವಣೆ ಡೀಲ್ಗೆ ಯತೀಂದ್ರ ಸಿದ್ದರಾಮಯ್ಯ ಕೈ ಹಾಕಿದ್ರಂತೆ. ಇದರಿಂದ ಇಂಧನ ಸಚಿವ KJ ಜಾರ್ಜ್ ಹಾಗೂ ಯತೀಂದ್ರ ಸಿದ್ದರಾಮಯ್ಯ ನಡುವೆ ಮುಸುಕಿನ ಗುದ್ದಾಟ ಶುರುವಾಗಿತ್ತು ಎನ್ನಲಾಗ್ತಿದೆ. CM ಪುತ್ರನ ನಡವಳಿಕೆಯಿಂದ ಸಚಿವ ಜಾರ್ಜ್ ಬೇಸರಗೊಂಡಿದ್ರು. ಇಂಧನ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪವನ್ನ ತಡೆಯೋಕೆ ಸಾಧ್ಯವಾಗದೆ ಸಚಿವ ಜಾರ್ಜ್ ರಾಜೀನಾಮೆಗೂ ಮುಂದಾಗಿದ್ರು ಅನ್ನೋ ಸುದ್ದಿ ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಿದೆ. ಹೇಳಿ ಕೇಳಿ ಸಚಿವ ಜಾರ್ಜ್ CM ಸಿದ್ದರಾಮಯ್ಯರ ಪರಮಾಪ್ತ. ಆದ್ರೆ CM ಆಪ್ತನಿಗೆ ಸ್ವತಃ CM ಪುತ್ರನೇ ಕಂಟಕವಾಗಿ ಕಾಡಿದ್ರಂತೆ. ಇಂಧನ ಇಲಾಖೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹಸ್ತಕ್ಷೇಪದಿಂದ ಬೇಸತ್ತ ಸಚಿವ ಜಾರ್ಜ್ ರಿಸೈನ್ ಮಾಡೋದಕ್ಕೂ ಮುಂದಾಗಿದ್ರು ಅನ್ನೋ ಮಾಹಿತಿ ಇದೆ. ಆದ್ರೆ ಸಚಿವ ಜಾರ್ಜ್ ಈ ಸುದ್ದಿಯನ್ನ ನಿರಾಕರಿಸುತ್ತಿದ್ದಾರೆ. ನನ್ನ ಹಾಗೂ ಯತೀಂದ್ರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಇದೆಲ್ಲವೂ ಕೇವಲ ಕಲ್ಪಿತ ಸುದ್ದಿ ಅಂತಿದ್ದಾರೆ. ಆದ್ರೆ ಬೆಂಕಿ ಇಲ್ಲದೆ ಹೊಗೆಯಾಡೋದಿಲ್ಲ ಅನ್ನೋದು ಸತ್ಯ. ಜೊತೆಗೆ ತಮ್ಮ ನೆಚ್ಚಿನ ನಾಯಕ ಸಿದ್ದರಾಮಯ್ಯರ ಪುತ್ರನ ಬಗ್ಗೆ ಸಚಿವ ಜಾರ್ಜ್ ಬಹಿರಂಗವಾಗಿ ಏನನ್ನೂ ಮಾತಾಡಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಬೆಂಕಿ ಇಲ್ಲದೆ ಹೊಗೆಯಾಡಲ್ಲ ಅನ್ನೋ ಹಾಗೆ ಸಚಿವ ಜಾರ್ಜ್ ರಾಜೀನಾಮೆ ವದಂತಿ CM ಸಿದ್ದುಗೆ ಟೆನ್ಷನ್ ತಂದಿಟ್ಟಿದೆ. ಇದರಿಂದ ಸಿದ್ದರಾಮಯ್ಯರಿಗೆ ಸ್ವತಃ ಪುತ್ರನೇ ತಲೆನೋವಾಗ್ತಿದ್ದಾರಾ ಅನ್ನೋ ಅನುಮಾನ ಮೂಡ್ತಿದೆ. ಸದ್ಯ DKಶಿ ಜೊತೆಯಲ್ಲಿ ಸೀಟ್ ಸಂಘರ್ಷದ ಬೆಂಕಿಯಲ್ಲಿ CM ಸಿದ್ದರಾಮಯ್ಯ ಸಿಕ್ಕಿ ಹಾಕೊಂಡಿದ್ದಾರೆ. ಹೇಗಾದರೂ ಮಾಡಿ CM ಸ್ಥಾನವನ್ನ ತನ್ನ ಬಳಿಯೇ ಉಳಿಸಿಕೊಳ್ಬೇಕು ಅಂತ ಸಿದ್ದರಾಮಯ್ಯ ಯತ್ನಿಸ್ತಿದ್ದಾರೆ. ಈ ನಡುವೆ ಪುತ್ರನ ವರ್ತನೆಯೇ ಸಿದ್ದರಾಮಯ್ಯಗೆ ಹೊಸ ಸವಾಲಾಗ್ತಿರೋ ರೀತಿ ಕಾಣ್ತಿದೆ. ಕಾರಣ ಪದೇ ಪದೇ CM ಪುತ್ರನ ವರ್ತನೆಯ ಬಗ್ಗೆ ಮಾತುಗಳು ಕೇಳಿ ಬರ್ತಿವೆ.
ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಆರೋಪ ಕೇಳಿ ಬರ್ತಿರೋದು ಇದೇ ಮೊದಲ ಬಾರಿಗೇನಲ್ಲ. ಯತೀಂದ್ರ ಸಿದ್ದರಾಮಯ್ಯರ ವರ್ಚಸ್ಸನ್ನ ಬಳಸಿಕೊಂಡು ಸೂಪರ್ ಸಿಎಂ ರೀತಿ ವರ್ತಿಸ್ತಿದ್ದಾರೆ ಅನ್ನೋ ಮಾತುಗಳು ಈ ಹಿಂದೆ ಕೂಡ ಕೇಳಿ ಬಂದಿದ್ವು. ಆದರೆ ಅಂತಹ ಆರೋಪಗಳನ್ನೆಲ್ಲ ಯತೀಂದ್ರ ಸಾರಾಸಗಟಾಗಿ ನಿರಾಕರಿಸಿದ್ರು. ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಯತೀಂದ್ರ ವಿರುದ್ಧ ಆರೋಪ ಮಾಡಿದ್ರು. ಅಪ್ಪಯ್ಯ ಅಪ್ಪಯ್ಯ ಅಂದ್ಕೊಂಡೇ ಸಿದ್ದರಾಮಯ್ಯರ ಮಗ ಡೀಲ್ ಮಾಡೋದು ಗೊತ್ತಿದೆ ಅನ್ನೋ ಹೇಳಿಕೆಯನ್ನ HDK ನೀಡಿದ್ರು. ಏನ್ರೀ ಸಿಎಂ ಸಿದ್ದರಾಮಯ್ಯ ಮಗ ಯತೀಂದ್ರ ದರ್ಬಾರ್ ಅಂತಿದ್ರು HD ಕುಮಾರಸ್ವಾಮಿ. ಹೀಗಾಗಿ ನಿಜಕ್ಕೂ ತೆರೆಮರೆಯಲ್ಲೇ ಸಿಎಂ ಪುತ್ರ ತಮ್ಮ ಪ್ರಭಾವ ಬೀರ್ತಿದ್ರ ಅನ್ನೋ ಅನುಮಾನ ಮೂಡ್ತಾ ಇದೆ. ಆದರೆ ವಿಧಾನಸಭೆಯಲ್ಲಿ ದಿಢೀರಂತ ಸಚಿವ ಜಾರ್ಜ್ರನ್ನ ಪ್ರಶ್ನೆ ಮಾಡಿದಾಗ ಇಂಧನ ಸಚಿವ ಜಾರ್ಜ್ ಇದೆಲ್ಲ ಸುಳ್ಳು ಮಾಹಿತಿ ಅಂದಿದ್ದಾರೆ. ಮೊದಲೇ ಹೇಳಿದಂತೆ KJ ಜಾರ್ಜ್ ಸಿಎಂ ಸಿದ್ದರಾಮಯ್ಯರ ಆಪ್ತ. ಹಾಗಾಗಿ ಬಹಿರಂಗವಾಗಿ ಸಿದ್ದರಾಮಯ್ಯ ಕುಟುಂಬದವರ ಬಗ್ಗೆ ಏನನ್ನೂ ಕೂಡ ಜಾರ್ಜ್ ಮಾತಾಡಲ್ಲ ಅನ್ನೋದು ಸ್ಪಷ್ಟ. ಇಂಧನ ಇಲಾಖೆಯಲ್ಲಿ ಸಿಎಂ ಪುತ್ರನ ಹಸ್ತಕ್ಷೇಪ ಹಾಗೂ ಇದರಿಂದ ಸಚಿವ ಜಾರ್ಜ್ ರಾಜೀನಾಮೆಗೆ ಮುಂದಾಗಿದ್ದರ ಕುರಿತು ವಿಧಾನಸಭೆಯಲ್ಲಿ ವಿಪಕ್ಷಗಳು ದಿಢೀರ್ ಅಂತ ಸಚಿವ ಜಾರ್ಜ್ರನ್ನ ಪ್ರಶ್ನೆ ಮಾಡಿದ್ವು. ಆದರೆ ಈ ಬಗ್ಗೆ ಉತ್ತರಿಸಿದ ಜಾರ್ಜ್ ರಾಜೀನಾಮೆಯೂ ಇಲ್ಲ, ಎಂಥದ್ದೂ ಇಲ್ಲ, ಇವೆಲ್ಲ ಕೇವಲ ಸೃಷ್ಟಿ. ಸಿಎಂ ಸಿದ್ದರಾಮಯ್ಯ ಮೇಲೆ ನನಗೆ ನಂಬಿಕೆ ಇದೆ ಎಂದಿದ್ದಾರೆ. ಅತ್ತ ಸಿಎಂಗೆ ಪುತ್ರನ ವರ್ತನೆಯ ಬಿಸಿ ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಅಧಿಕಾರವನ್ನ ಉಳಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲುಕಿದ್ದಾರೆ. ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಲೇ ಅಧಿಕಾರ ಹಸ್ತಾಂತರ ಅನ್ನೋ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಸರ್ಕಾರಕ್ಕೆ 2.5 ವರ್ಷ ತುಂಬುವವರೆಗೂ ಸುಮ್ಮನಿದ್ದ DCM DK ಶಿವಕುಮಾರ್ ಕೊಟ್ಟ ಮಾತಿನಂತೆ ತನಗೆ ಅಧಿಕಾರ ಹಸ್ತಾಂತರಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಬ್ರದರ್ಸ್ ಈಗಾಗಲೇ ಅನೇಕ ಬಾರಿ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಆದರೆ ಇದಕ್ಕೆ ಕೌಂಟರ್ ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ತಮ್ಮ ಬೆಂಬಲಿಗರ ಮೂಲಕ ನಾನಾ ರೀತಿಯ ರಾಜಕೀಯ ಪಟ್ಟುಗಳನ್ನ ಹಾಕ್ತಿದ್ದಾರೆ. ಶತಾಯಗತಾಯ ಸಿಎಂ ಸ್ಥಾನವನ್ನ ತಮ್ಮ ಬಳಿಯೇ ಉಳಿಸಿಕೊಳ್ಬೇಕು ಅನ್ನೋದು ಸಿದ್ದರಾಮಯ್ಯರ ಪ್ಲಾನ್. ಕಳೆದ ವರ್ಷಾಂತ್ಯದ ವೇಳೆಗೆ ವಿಶೇಷ ಅಧಿವೇಶನದ ಕಾರಣ ನೀಡಿ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಮುಂದುವರೆದ್ರು. ನಂತರ ಜನವರಿಯಲ್ಲಿ ದೇವರಾಜ್ ಅರಸೂರ ದಾಖಲೆ ಮುರಿದಿರೋ ಸಿದ್ದರಾಮಯ್ಯ ಕರ್ನಾಟಕದ ದೀರ್ಘಾವಧಿಯ ಸಿಎಂ ಅನ್ನೋ ದಾಖಲೆಯನ್ನ ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ದಾರೆ. ಆನಂತರ ಸಿಎಂ ಸ್ಥಾನದಲ್ಲೇ ಸಿದ್ದರಾಮಯ್ಯ ಮುಂದುವರೆದಿರೋದ್ರಿಂದ ಈವರೆಗೂ ಕೂಡ DCM DK ಶಿವಕುಮಾರ್ಗೆ ಸಿಎಂ ಸ್ಥಾನ ಒಲಿದು ಬಂದಿಲ್ಲ. ಇನ್ನು ಮಾರ್ಚ್ನಲ್ಲಿ ರಾಜ್ಯ ಬಜೆಟ್ ಮಂಡನೆಯಾಗಲಿದ್ದು ಮೊದಲೇ ಆರ್ಥಿಕ ಇಲಾಖೆ ಸಿಎಂ ಸಿದ್ದರಾಮಯ್ಯರ ನೆಚ್ಚಿನ ಇಲಾಖೆ. ಜೊತೆಗೆ ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡಿಸಿರೋ ದಾಖಲೆ ಕೂಡ ಸಿದ್ದರಾಮಯ್ಯರ ಹೆಸರಲ್ಲೇ ಇದೆ. ಹಾಗಾಗಿ ಈ ಬಾರಿಯ ಬಜೆಟ್ವರೆಗೂ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯರೇ ಮುಂದುವರಿಯೋದು ಖಚಿತ. ಆದರೆ ಈ ನಡುವೆ ಪುತ್ರನ ವರ್ತನೆ ಸಿದ್ದರಾಮಯ್ಯರಿಗೆ ತಲೆಬಿಸಿ ತಂದಿಟ್ಟಿದ್ದು ಎರಡು ಬೆಂಕಿಯನ್ನ ಸಿಎಂ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಈಗಿರೋ ಕುತೂಹಲವಾಗಿದೆ.